ನಮಸ್ತೆ ಚಾಂಪಿಯನ್ಸ್, ನನ್ನ ಹೆಸರು ಸುಕೀರ್ತಿ ಪೂಜಾರಿ ಅಂತ. ಬೇಸಿಕಲಿ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದು, ಇವತ್ತು ನಿಮಗೆ ಆ್ಯಕ್ಚುಲಿ ಈ ಒಂದು ವಿಡಿಯೋ ಮಾಡಿರುವಂಥ ಉದ್ದೇಶ ಏನಂದರೆ, ಮೋದಿ ಕೇರ್ ಅನ್ನುವಂಥ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಏನಿದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಭಾಳಷ್ಟು ಮಂದಿ ಮೋದಿ ಕೇರ್ ಬಗ್ಗೆ ಕೇಳಿರ್ತೀರ. ಬಟ್ ಡೆಫಿನೆಟ್ಲಿ ಮೋದಿ ಕೇರಲ್ಲಿ ಭಾಳಷ್ಟು ವಿಚಾರಗಳಿದೆ, ಬಹಳಷ್ಟು ವಿಶೇಷಗಳು ಕೂಡ ಇದೆ. ಸೊ ಅಂಥದ್ರಲ್ಲಿ ಇವತ್ತೊಂದು ಎಕ್ಸೈಟಿಂಗ್ ನ್ಯೂಸನ್ನು ನಾನು ತಂದಿರುವಂಥದ್ದು ಏನಂದರೆ, ಈ ಒಂದು ಮೋದಿ ಕೇರ್ ಜರ್ನಿಯಲ್ಲಿ, ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಒಳಗಡೆ ಒಂದು ಪ್ರೊಫೆಷನಲ್ ಕೆಲಸದಲ್ಲಿ ಇದ್ದುಕೊಂಡು ಮೋದಿ ಕೇರನ್ನು ಪಾರ್ಟ್ ಟೈಮ್ ಆಗಿ ಚೂಸ್ ಮಾಡಿಕೊಂಡು ಇವತ್ತು ಮೋದಿ ಕೇರಲ್ಲಿ ಸಾಕಷ್ಟು ಅಚೀವ್ಮೆಂಟ್ಗಳನ್ನು ಮಾಡಿದ್ದಾರೆ ಕೂಡ. ಸೊ ಕಾರ್ ಅಚೀವ್ಮೆಂಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಪ್ರತಿಯೊಂದನ್ನು ಅಚೀವ್ಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಅಚೀವ್ಮೆಂಟ್ ಮಾಡಿರುವಂಥದ್ದು ಏನಂದರೆ, ಕಂಪನಿ ಮುಖಾಂತರ ಕೊಟ್ಟಿರುವಂಥ ಒಂದು ದುಬೈ ಟ್ರಿಪ್ ಅಚೀವ್ಮೆಂಟ್. ಸೊ ಆ ಟ್ರಿಪ್ ಅಚೀವ್ಮೆಂಟನ್ನು ಕೂಡ ಕ್ವಾಲಿಫೈ ಮಾಡಿಕೊಂಡು ಇದೇ ಬರುವ ಜುಲೈ 18ಗೆ ದುಬೈಗೆ ಹೊರಡ್ತಾ ಇದ್ದಾರೆ. ಸೊ ಇವತ್ತು ಅವರ ಮನೆಗೆ ಬಂದಿದ್ದೇನೆ, ನನ್ನ ಜೊತೆ ಇದ್ದಾರೆ. ಸೊ ಅವರನ್ನು ಈಗ ಮಾತಾಡಿಸ್ತೇನೆ. ಅವರಿಗೆ ಈ ಒಂದು ದುಬೈ ಟ್ರಿಪ್ ಎಷ್ಟು ಅಮೂಲ್ಯವಾದದ್ದು ಅವರ ಲೈಫಲ್ಲಿ, ಅಥವಾ ಈ ಮೋದಿ ಕೇರ್ ಜರ್ನಿ ಅವರು ಚೂಸ್ ಮಾಡಿರುವಂಥದ್ದು ಎಷ್ಟು ಸರಿಯಾಗಿದೆ, ಅವರ ಲೈಫಲ್ಲಿ ಎಷ್ಟು ಚೇಂಜಸನ್ನು ತಂದಿದೆ ಅನ್ನುವಂಥದ್ದು. ಇವರ ಹೆಸರು ಸುಬ್ಬಲಕ್ಷ್ಮಿ ಅಂತ. ಸೊ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಒಳಗಡೆ ಅಚೀವ್ಮೆಂಟ್ ಮಾಡಿರುವಂಥ ಲೇಡಿ. ನಮಸ್ತೆ ಮೇಡಮ್, ಹೇಗೆ ಅನ್ನಿಸ್ತಿದೆ ಆ್ಯಕ್ಚುಲಿ ಒಂದು ಮೋದಿ ಕೇರ್ ಬಿಸ್ನೆಸ್ಸಲ್ಲಿ ನೀವೊಂದು ಟೂರನ್ನು ಅಚೀವ್ಮೆಂಟ್ ಮಾಡಿರುವಂಥದ್ದು? ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕೆಂದರೆ ಈ ಒಂದು ಅಪರ್ಚುನಿಟಿ ಸಿಕ್ಕಿರುವಂಥದ್ದು, ಅಂದರೆ ನಾನು ಫಾರಿನ್ ಟ್ರಿಪ್ ಹೋಗ್ತಾ ಇರುವಂಥದ್ದು ತುಂಬ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಫ್ಲೈಟ್ ಆಗ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಫ್ಲೈಟ್ ನೋಡಿದ್ದೇನೆ ಅಷ್ಟೇ ಯಾರ್ದಲ್ಲೂ, ಆದರೆ ಈಗ ಫ್ಲೈಟಲ್ಲಿ ಹೋಗಲಿಕ್ಕೆ ಒಂದು ಅದ್ಭುತವಾದಂಥ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಹಾಗೆಯೇ ಬರೀ ನಾನು ಒಬ್ಬಳು ಹೋಗ್ತಾ ಇಲ್ಲ, ನನ್ನ ಮಗಳು ಸಹ ಹೋಗ್ತಾ ಇದ್ದಾಳೆ. ಹಾಗಾಗಿ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಾನು ಫ್ಯಾಮಿಲಿ ಜೊತೆ ಹೋಗ್ತಿದ್ದೇನೆ, ಹಾಗೆ ನಮ್ಮ ಮೋದಿಗೆ ಫ್ಯಾಮಿಲಿ ಜೊತೆ ಸಹ ಹೋಗ್ತಾ ಇದ್ದೇನೆ ಅಂತ ಹೇಳಿ. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೇನೆ, ಆದರೆ ಅಲ್ಲಿ ನನಗೆ ಸಿಗುವಂಥ ಸ್ಯಾಲ್ರಿ ಇದಕ್ಕಿಂತ ಕಡಿಮೆ. ಆದರೆ ಇದು ನಾನು ಪಾರ್ಟ್ ಟೈಮ್ ಆಗಿ ಚೂಸ್ ಮಾಡಿರುವಂಥದ್ದು. ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಸಹ ಒಳ್ಳೆಯ ಇನ್ಕಮ್ ಸಹ ಕೊಡ್ತಾ ಇದೆ. ಅಂದರೆ ಈಸಿ ಗೋಯಿಂಗಲ್ಲಿ ನನಗೆ ಇದು ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಕಾರ್ ಅಚೀವ್ಮೆಂಟ್ ಮಾಡಲಿಕ್ಕೆ ಅದಕ್ಕೆ ತುಂಬ ಟೈಮ್ ತಗೊಳ್ಳೇಬೇಕಾಗ್ತದೆ. ಯಾಕೆ ನಾವು ಹೀಗೆ ಬೇರೆ ಒಂದು ಜಾಬ್ ಮಾಡ್ತಾ ಇದ್ದರೆ ಕಾರ್ ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟನೇ ಇದೆ. ಆದರೆ ಇದು ಒಂದು ವರ್ಷದಲ್ಲಿ ನನಗೆ ಕಾರ್ ಅಚೀವ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದೆ ಅಂದರೆ ಅದು ಮೋದಿ ಕೇರ್ ಮಾತ್ರ. ಅಂದರೆ ಮೋದಿ ಕೇರನ್ನು ಯಾರು ಸೀರಿಯಸ್ ಆಗಿ ತಗೊಳ್ತಾರ, ಯಾರು ಸಿಸ್ಟಮಲ್ಲಿ ಇರ್ತಾರೆ ಅಂಥವರಿಗೆ ಈ ಒಂದು ಮೋದಿ ಕೇರ್ ಸಿಸ್ಟಮು ತುಂಬ ಹೆಲ್ಪ್ ಆಗ್ತದೆ. ಹೇಗೆಂದರೆ ಅವರು ಏನು ಕನಸನ್ನು ಕಂಡಿರ್ತಾರ, ಆ ಕನಸನ್ನು ಈಡೇರಿಸಬೇಕು ಅಂತ ಯಾರಿಗೆ ಮನಸ್ಸಿದೆಯೋ ಅವರು ಮೋದಿ ಕೇರನ್ನು ಮಾಡಿದರೆ 100% ಆಗಿ ಅವರ ಕನಸು ಈಡೇರ್ತದೆ. ಯಾಕೆಂದರೆ ಅದಕ್ಕೆ ಸಾಕ್ಷಿ ನಾನೇ ಹೇಳ್ಬೋದು. ಅದು ಕಾರು ಕೂಡ ಅಚೀವ್ ಮಾಡಿದ್ದೇನೆ. ಹಾಗೆ ಈಗ 18ಗೆ ನಾನು ಫ್ಲೈಟಲ್ಲಿ ಸಹ ಹೋಗ್ತಾ ಇದ್ದೇನೆ. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲ ನನ್ನ ಅಪ್ಲೈನ್ಸು ಹಾಗೆ ನನ್ನ ಡೌನ್ಲೈನ್ಸ್ ಕೂಡ ನಮ್ಮ ಮನೆಗೆ ಬಂದು ನನಗೆ ಒಂದು ರೆಕಗ್ನಿಷನ್ ಮಾಡಿದ್ದಾರೆ, ಕೇಕ್ ಕಟ್ಟಿಂಗ್ ಮಾಡೋ ಅಂಥ ಒಂದು ಕ್ಷಣ. ಆ ಕ್ಷಣವನ್ನು ನಾನು ತುಂಬ ಇಷ್ಟಪಟ್ಟಿದ್ದೇನೆ. ಹಾಗೆ ಇದಕ್ಕೆ ನಾನು ಅಂದರೆ ವರ್ಡ್ಸೇ ಬರ್ತಾ ಇಲ್ಲ ಆ ಎಕ್ಸೈಟ್ಮೆಂಟನ್ನು ಹೇಳಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು, ವಂಡರ್ಫುಲ್ ನಿಮ್ಮ ಎಕ್ಸೈಟ್ಮೆಂಟನ್ನು ಶೇರ್ ಮಾಡಿದ್ದಕ್ಕೆ. ಬಟ್ ನೀವು ಇದನ್ನು ಒಂದು ಬಿಸ್ನೆಸ್ ಮುಖಾಂತರ ಫ್ರೀಯಾಗಿ ಹೋಗ್ತಾ ಇದ್ದೀರಾ ಕಂಪನಿ ಟೂರನ್ನು. ಸೊ ಡೆಫಿನೆಟ್ಲಿ ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್ ಅಂತ. ಡಿಯರ್ ಫ್ರೆಂಡ್ಸ್, ನೋಡಿದ್ದೀರಾ ಈಗ ಆಲ್ಮೋಸ್ಟ್ ಶುಭ ಲಕ್ಷ್ಮಿ ಮೇಡಮ್ ಒಂದು ಅವರ ಎಕ್ಸೈಟ್ಮೆಂಟನ್ನು ಶೇರ್ ಮಾಡಿದರೆ. ಡೆಫಿನೆಟ್ಲಿ ಸೊ ಈ ಬಿಸ್ನೆಸ್ಸೇ ಹಾಗೆ. ಭಾಳಷ್ಟು ಮಂದಿಗೆ ಈ ಬಿಸ್ನೆಸ್ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ಈ ಬಿಸ್ನೆಸ್ ಏನಂದರೆ, ಈ ಬಿಸ್ನೆಸ್ ಒಳಗಡೆ ನಾವು ಬೆಳೆಯೋದು ಮಾತ್ರ ಅಲ್ಲ, ಇನ್ನೊಬ್ಬರನ್ನ ಬೆಳೆಸಿ ಬೆಳೆಯುವಂಥ ಬಿಸ್ನೆಸ್. ಈ ಲೇಡಿಯ ಇನ್ನೊಂದು ಅಚೀವ್ಮೆಂಟ್, ಇವರು ಏನು ಇವತ್ತು ದುಬೈ ಟ್ರಿಪ್ಪಿಗೆ ಕ್ವಾಲಿಫೈ ಆಗಿದ್ದಾರೆ, ಇದಕ್ಕಿಂತ ಹಿಂದಿನ ಒಂದು ಅಚೀವ್ಮೆಂಟ್ ಆಗಿರ್ಬೋದು ಅಂತ ಇವರ ಬಿಸ್ನೆಸ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ಮಾತ್ರ ಎಂಜಾಯ್ಮೆಂಟ್ ಮಾಡೋದಲ್ಲ, ಅವರ ಟೀಮ್ ಪಾರ್ಟ್ನರ್ಸಿಗೂ ಕ್ರೂಸ್ ಟ್ರಿಪ್ಪನ್ನು ಎಂಜಾಯ್ಮೆಂಟ್ ಮಾಡಿಸಿ ಇವತ್ತು ದುಬೈ ಟ್ರಿಪ್ಪಿಗೆ ಕ್ವಾಲಿಫೈ ಆಗಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ಬರುವಂಥ ಒಂದು ಎಕ್ಸೈಟಿಂಗ್ ಟೂರ್ ಏನಿದೆ, ಶ್ರೀಲಂಕಾ ಪ್ಲಸ್ ಕಾರ್ಡಿಲ ಕ್ರೂಸ್ ಟ್ರಿಪ್ ಏನಿದೆ, ಸೊ ಅದಕ್ಕೂ ಕೂಡ ಅವರು ಕ್ವಾಲಿಫೈ ಮಾಡ್ತಾ ಇದ್ದಾರೆ. ಸೊ ವಂಡರ್ಫುಲ್. ಸೊ ಇಂಥ ಅಚೀವ್ಮೆಂಟನ್ನು ನಮ್ಮ ಟೀಮಲ್ಲಿ ನೋಡಿದಾಗ ಭಾಳಷ್ಟು ಖುಷಿ ಆಗ್ತಿದೆ, ಭಾಳಷ್ಟು ಹೆಮ್ಮೆ ಕೂಡ ಆಗ್ತಿದೆ. ಯಾಕಂದರೆ ಎಲ್ಲೋ ಇದ್ದವರು ನಮ್ಮ ಜೊತೆ ಕನೆಕ್ಟ್ ಹಾಕೊಂಡು ಈ ಬಿಸ್ನೆಸ್ಸನ್ನು ನಮ್ಮನ್ನು ಬಿಲೀವ್ ಮಾಡ್ಕೊಂಡು, ಈ ಸಿಸ್ಟಮನ್ನು ಬಿಲೀವ್ ಮಾಡ್ಕೊಂಡು ಈ ಬಿಸ್ನೆಸ್ಸನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಅಂದರೆ, ಸೊ ಅದರಲ್ಲಿ ಇಂಥ ಅಚೀವ್ಮೆಂಟ್ಗಳನ್ನು ಮಾಡ್ತಿದ್ದಾರೆ, ಅವರ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ಕೊಳ್ತಿದ್ದಾರೆ ಅಂದರೆ ತುಂಬಾ ಹೆಮ್ಮೆ ಆಗ್ತಿದೆ. ನನಗಂತೂ ಭಾಳಷ್ಟೇ ಹೆಮ್ಮೆ ಆಗ್ತಿದೆ ನನ್ನ ಟೀಮಲ್ಲಿ ಇಂಥ ವ್ಯಕ್ತಿಗಳಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಗೋಸ್ಕರ ನನ್ನನ್ನು ಕನೆಕ್ಟ್ ಮಾಡ್ಬೋದು.